प्यारे विद्यार्थियों, आप सबका स्वागत है फिर से हिंदी कक्षा में नए पाठ के साथ। पाठ 12 हरा घोड़ा। हरा घोड़ा सोच रहे होंगे आप, घोड़ा हरा भी होता है। अच्छा बच्चों, हम आपके सामने ये पाठ पढ़ने जा रहे हैं। आप देखिए घोड़े का कलर कैसा होगा, घोड़ा कैसा आया होगा हरा। ये सब जानने के लिए पहले हम इसमें आने वाले कठिन शब्दार्थ को देखने जा रहे हैं। आपको ध्यान देना है। बादशाह, सम्राट, चक्रवर्ती मीन्स महाराजा। ಶಾಹಿ ಬಾದಶಾಹೋं का ಅಂತ ಹೇಳಬಹುದು। ಶಾಹಿ ಅಂದ್ರೆ ಮಹಾರಾಜ ಅವರು ಅಂತ ಹೇಳಬಹುದು। ಬಾಗ್ ಉದ್ಯಾನ್, ಬಗೀಚಾ, ತೋಟ। ಶಾಹಿ ಬಾಗ್ ಅಂದ್ರೆ ರಾಜ ಉದ್ಯಾನ್ ಮೀನ್ಸ್ ಮಹಾರಾಜ ಅವರು ತೋಟ ಅಂತ ಹೇಳಬಹುದು। ವೃಕ್ಷ, ಪೇಡ್, घास। वृक्ष मीन्स पेड़ मीन्स ಗಿಡ ಮರ। घास ತಿನ್ಕ ಗ್ರಾಸ್ ಅಂತ ಹುಲ್ಲು ಅಂತ ಹೇಳಬಹುದು। ಸೈರ್ ಭ್ರಮಣ್ ಅಡ್ಡಾಡಕ್ಕೆ ಹೇಳ್ತೀವಿ, ವಾಕಿಂಗ್ ಅಂತ ಹೇಳಬಹುದು। घूमना फिरना, घूमना फिरना ಆಲ್ಸೋ ವಾಕಿಂಗ್ ಪ್ಲಸ್ ಅಡ್ಡಾಡಕ್ಕೆ ಹೇಳ್ತೀವಿ। ಶಕಲ್ ಮುಖ ಚेहरा फेस। ಅಟ್ಪಟ ತೇಡ ಅಸಂಗತ್ ಮೀನ್ಸ್ ಅದು ಇದು ಮಾತಾಡೋದು, ತೇಡ ಮೇಡ ಅಂದ್ರೆ ಉಲ್ಟಾ ಸೀದಾ ಮಾತಾಡಕ್ಕೆ ಹೇಳ್ತೀವಿ ಅಟ್ಪಟ। ಜಹಾಪನ ಬಾದಶಾಹೋं के लिए ಸಂಬೋಧನ್। ನೋಡ್ರಿ, ಬಾದಶಾ ಅಂದ್ರೆ ಮಹಾರಾಜ ಅವರಿಗೆ ಹೇಳಕ್ಕೆ ರೆಸ್ಪೆಕ್ಟ್ಫುಲ್ ಆಗಿ ನಾವು ಈ ಮಾತಾಡ್ತೀವಲ್ಲ, ಆವಾಗ ಜಹಾಪನ ಅಂತ ಹೇಳಬಹುದು। ದೊಡ್ಡವರಿಗೆ ಹೇಳಬೇಕಾದಾಗ ಅವರ ಸಂಬಂಧಿಗೆ ಈ ಮಾತನ್ನು ನಾವು ಹೇಳಬಹುದು। ಸಟಿಕ್ ಬಿಲ್ಕುಲ್ ಠೀಕ್ ಎಕ್ಸಲೆಂಟ್ ಅಂತ ಹೇಳಬಹುದು। ಮುಷ್ಕಿಲ್ ಕಠಿನ್ ಮೀನ್ಸ್ ಕಠಿಣ। ಖೋಜ್ ತಲಾಶ್ ಅಂದ್ರೆ ರಿಸರ್ಚ್, ಸರ್ಚ್ ಅಂತ ಹೇಳಬಹುದು। ಆಸಾನ್ ಸರಳ್ ಈಸಿ। ಖಾಸ್ ವಿಶೇಷ್ ಮೀನ್ಸ್ ವಿಶೇಷವಾದ, ಇಂಪಾರ್ಟೆಂಟ್। ಸಪ್ತಾಹ ಹಫ್ತಾ 7 दिन, 1 week 7 days ಅಂತ ಹೇಳಬಹುದು। फिर खिलखिलाना जोर से हंसना मीन्स ಬಹಳ ಜೋರಾಗಿ ನಗ್ತೀವಲ್ಲ, ಅದಕ್ಕೆ ನಾವೇನಂತ ಹೇಳ್ತೀವಿ, ಖಿಲ್ಖಿಲಾನ ಅಂತ ಹೇಳುತ್ತೀವಿ। ಮೂಕಿ ಖಾನಾ ಬುರಿ ತರಹ ಹಾರನ, ಅನಾದೃತ್ ಹೋನಾ ಅಂದ್ರೆ ಸೋಲುವುದಕ್ಕೆ ಹೇಳುತ್ತೀವಿ। ಅಪ್ನಿ ದುರ್ದಶಾ ಕರ್ನ, ಮತ್ತೆ ಇನ್ನೊಂದು ಹೇಳಬಹುದು, ನಮ್ಮನ್ನು ನಾವೇ ಒಂದ್ಸಲ ಇನ್ಸಲ್ಟ್ ಫೀಲ್ ಮಾಡಕ್ಕೂ ಹೇಳುತ್ತೀವಿ। ಉಲ್ಲು ಬನ್ನ ಮೂರ್ಖ ಬನ್ನ ಅಂದ್ರೆ ಬೇರೆಯವ್ರ ಮಾತು ಮೇಲೆ ನಾವು ಮೂರ್ಖ ಆಗುತ್ತೀವಿ, ಅದಕ್ಕೆ ಉಲ್ಲು ಬನ್ನ ಅಂತ ಹೇಳ್ತೀವಿ ಅಥವಾ ಬನಾನಾ। ಜಾಲ್ ಮೇ ಫಸಾನ, ವಶ್ ಮೇ ಕರ್ನ ಬೇರೆಯವರಿಗೆ ನಾವು ನಮ್ಮ ವಶದಲ್ಲಿ ಮಾಡ್ಕೊಳೋದು, ಅಂದ್ರೆ ಅವರು ನಮ್ಮ ಮಾತನ್ನು ಕೇಳಲ್ಲ ಅಂದ್ರೇನು ನಾವು ಕಾನ್ಫಿಡೆಂಟ್ ಆಗಿ ನಾವು ಅವ್ರಿಗೆ अट्रैक्ट ಮಾಡಕ್ಕೆ ಹೇಳುತ್ತೀವಿ। यहाँ तक के इस पाठ में आने वाले शब्दार्थ को देखे हैं। अभी हम पाठ को आपके सामने प्रस्तुत करने जा रहे हैं, आपको ध्यान देना है। पाठ 12 हरा घोड़ा। बच्चे बीरबल की चतुराई का परिचय प्राप्त करते हैं। ತಾವೆಲ್ಲ ವಿದ್ಯಾರ್ಥಿಯವರಿಗೆ ಗೊತ್ತಿದೆ ಬೀರ್ಬಲ್ ಯಾವ ತರಹ ಚತುರಾಗಿದ್ರು, ಅವರು ತನ್ನ ಚತುರ ಕೆಲಸದಿಂದ, ಚತುರ ಮಾತಿಂದ ಯಾವತ್ತು ಸೋಲಿಲ್ಲ, ಆ ಪಾಠದಲ್ಲಿ ನಮಗೆ ತಿಳಿಸಿದ್ದಾರೆ। ನಾವು ಈಗ ಗಮನ ಕೊಟ್ಟು ಕೇಳೋಣ। अच्छा बच्चों, अब अभी ध्यान देकर इस पाठ को सुनिए। एक दिन बादशाह अकबर घोड़े पर शाही बाग में घूमने गए। ಒಂದು ದಿನದ ಮಾತು ಏನಂತ ಹೇಳ್ತಾ ಇದ್ದಾರೆ, ಬಾದಶಾ ಅಕ್ಬರ್ ಅವರು ಅಂದ್ರೆ ಮಹಾರಾಜ ಅಕ್ಬರ್ ಅವರು ಶಾಹಿ ಬಾಗ್ ಮೀನ್ಸ್ ಬಾದಶಾ ಅಂದ್ರೆ ಅವ್ರ ಮಹಾರಾಜ ಅವ್ರದ್ದು ಉದ್ಯಾನ ಏನಿರ್ತದಲ್ಲ, ಆ ತೋಟಕ್ಕೆ ಅವರು ಅಡ್ಡಾಡಕ್ಕೆ ಹೋಗಿದ್ರು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ। ಉನ್ಕೆ ಸಾಥ್ ಮಂತ್ರಿ ಬೀರ್ಬಲ್ ಥೇ, ಅವರ ಜೊತೆ ಯಾರಿದ್ರು, ಬೀರ್ಬಲ್ ಸೇನಾಪತಿನೂ ಇದ್ರು ಅಂತ ಹೇಳ್ತಾ ಇದ್ದಾರೆ, ಮಂತ್ರಿ ಅವರು ಇದ್ರು। चारों ओर हरे भरे वृक्ष और हरी हरी घास देखकर अकबर बहुत खुश हुए। ಸುತ್ತಮುತ್ತಲು ಗಿಳ ಮರ, ಹಸಿರು ಗಿಳ ಮರ ನೋಡಿ, ಆಮೇಲೆ ಅಲ್ಲಿರುವ ಗ್ರಾಸ್
ಗ್ರೀನ್ ಆಗಿತ್ತು. ಎಲ್ಲವನ್ನು ನೋಡಿ ಬಹಳ ಸಂತೋಷ ತೃಪ್ತಿಯಿಂದ ಅವರು ಇದ್ರು ಅಂತ ಹೇಳ್ತಾ ಇದ್ದಾರೆ. उन्हें लगा कि बगीचे में सैर करने के लिए घोड़ा भी हरे रंग का ही होना चाहिए. ಎಲ್ಲ ಕಡೆ ಗ್ರೀನ್ ಆಗಿದೆ ಅಂದ್ರೆ ನಾನು ಈ ತೋಟದಲ್ಲಿ ಬಂದಿದ್ದೀನಿ ಅಂದ್ರೆ ನನಗೆ ಇಲ್ಲಿ ಅಡ್ಡಾಡಕ್ಕನು ಗ್ರೀನ್ ಕಲರ್ ಕುದುರೆ ಬೇಕು ಅಂತ ಅವ್ರ ಮೈಂಡ್ ಅಲ್ಲಿ ಬಂತು. ಇಂಥದ್ದು ಒಂದು ವಿಷಯ ಅವರು ನಮ್ಗೆ ತಿಳಿಸ್ತಾ ಇದ್ದಾರೆ. उन्होंने बीरबल से कहा, बीरबल मुझे हरे रंग का घोड़ा चाहिए. बीरबल ಬೀರ್ಬಲ್ಗೆ ಅವರು ತಿಳಿಸ್ತಾ ಇದ್ದಾರೆ, ಬೀರ್ಬಲ್ ನನಗೆ ಹಸಿರು ಕಲರ್ ಏನ್ ಬೇಕು, ಕುದುರೆ ಬೇಕು ಅಂತ ಇಲ್ಲಿ ಬೀರ್ಬಲ್ಗೆ ಮಹಾರಾಜ ಅಕ್ಬರ್ ಅವರು ತಿಳಿಸ್ತಾ ಇದ್ದಾರೆ. तुम मुझे 7 दिन में हरे रंग का घोड़ा ला दो. ನೀನು 7 ದಿನ ನಾನು ನಿನಗೆ ಟೈಮ್ ಕೊಡ್ತಾ ಇದ್ದೀನಿ, ನೀನು ನನಗೆ ಗ್ರೀನ್ ಕಲರ್ ಕುದುರೆಯನ್ನು ತಂದು ಕೊಡಬೇಕು. यदि तुम हरे रंग का घोड़ा ना ला सके तो हमें अपनी शक्ल मत दिखाओ. ನೋಡು, ನೀನು 7 ದಿನ ನಾನು ನಿನಗೆ ಟೈಮ್ ಕೊಡ್ತಾ ಇದ್ದೀನಿ, ಆ ಟೈಮ್ ತಕ್ಕಂಗೆ ನೀನು ನನಗೆ ಗ್ರೀನ್ ಕಲರ್ ಕುದುರೆಯನ್ನು ತಂದು ಕೊಡಬೇಕು, ಇಲ್ಲಂದ್ರೆ ನಿನ್ನ ಫೇಸ್ ನನಗೆ ತೋರಿಸಬಾರದು ಅಂತ ಮಹಾರಾಜ ಅವರು ಆ ಬೀರ್ಬಲ್ಗೆ ಹೇಳುತ್ತಾರೆ. अकबर और बीरबल दोनों को यह मालूम था कि हरे रंग का घोड़ा तो होता ही नहीं है, लेकिन अकबर को बीरबल की परीक्षा लेनी थी. अकबर ಮತ್ತು ಬೀರ್ಬಲ್ಗೆ ಈ ಮಾತು ಗೊತ್ತಿತ್ತು, ಗ್ರೀನ್ ಕಲರ್ ಕುದುರೆ ಎಲ್ಲಿ ಇರುತ್ತದೆ ಅಂದ್ರೇನು ಬೀರ್ಬಲ್ ಪರೀಕ್ಷೆಯನ್ನು ತಗೊಳಕ್ಕೆ ಅಕ್ಬರ್ ಬಾದ್ಶಾ ಈ ಮಾತನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ನೋಡೋಣ ಅವನು ಎಷ್ಟು ಚತುರಾಗಿ ಪ್ರಶ್ನೆಗೆ ಉತ್ತರ ಕೊಡುತ್ತಾನಲ್ಲ, ಅವನು ಅದೇ ತರ ನನಗೆ ಹಸಿರು ಕುದುರೆಯನ್ನು ತಂದು ಕೊಡಬೇಕು ಅಂತ ಇಲ್ಲಿ ಈ ಮಾತನ್ನು ಅವರು ಹೇಳುತ್ತಾರೆ. फिर दरअसल इस प्रकार के अटपटे सवाल करके वे चाहते थे कि बीरबल अपनी हार स्वीकार कर ले और कहें जहां पना मैं हार गया. ನೋಡ್ರಿ, ದರಸಲ್ ಅಂದ್ರೆ ಅವರಿಗೆ ಮನಸ್ಸಲ್ಲಿ ಏನಿತ್ತಂದ್ರೆ ಮಹಾರಾಜ ಅಕ್ಬರ್ ಅವರಿಗೆ ಬೀರ್ಬಲ್ಗೆ ನಾನು ಈ ತರ ಉಲ್ಟಾ ಸೀದಾ ಕ್ವಶನ್ ಅನ್ನು ಕೇಳಿದ್ದೀನಲ್ಲ, ಅವನು ನಾನೀಗ ಸೋತು ಹೋಗಿದ್ದೀನಿ ಅಂತ ನಾನು ಅವನ್ ನನ್ನ ಕಡೆ ಬಗ್ಬೇಕು ಅಂತ ಈ ಪ್ರಶ್ನೆಯನ್ನು ಕೇಳುತ್ತಾರೆ. ಮಗರ್ ಬೀರ್ಬಲ್ ಭಿ ಅಪ್ನೆ ಜೈಸೆ ಹಿ ಥೇ. ನೋಡ್ರಿ, ಬೀರ್ಬಲ್ ಏನ್ ಕಡಿಮೆ ಇದ್ದಿಲ್ಲ, ಮಹಾರಾಜ ಸೇರ್ ಅಂದ್ರೆ ಅವನು ಸೇರಾಗಿದ್ದ ಅಂದ್ರೆ ಈಕ್ವಲ್ ಆಗಿದ್ದ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಬೀರ್ಬಲ್ हर सवाल का सटीक उत्तर देते थे कि बादशाह अकबर को मुंह की ಖಾನಿ ಪಡ್ತಿ ಥಿ. ನೋಡ್ರಿ, ಏನಾಗುತ್ತದೆ, ಬೀರ್ಬಲ್ ಪ್ರತಿ ಒಂದು ಪ್ರಶ್ನೆಗೆ ಸಡನ್ ಆಗಿ ಎಕ್ಸಲೆಂಟ್ ಉತ್ತರವನ್ನು ಕೊಡ್ತಿದ್ರು. ಆವಾಗ ಅಕ್ಬರ್ ಆ ಉತ್ತರವನ್ನು ಕೇಳಿದ ತಕ್ಷಣ ಅವರು ಸೋಲ್ತಿದ್ರು. ಇಂಥದ್ದು ಒಂದು ದಿನನಿತ್ಯ ನಡೀತಿತ್ತು ಅಲ್ಲಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಬೀರ್ಬಲ್ ಹರೇ ರಂಗ್ ಕೆ ಘೋಡೆ ಕಿ खोज के बहाने 7 दिन तक इधर उधर घूमते रहे. ನೋಡ್ರಿ, ಬೀರ್ಬಲ್ ಏನ್ ಮಾಡಿದ್ರು, ಗ್ರೀನ್ ಕಲರ್ ಕುದುರೆಯನ್ನು ಹುಡುಕಕ್ಕೆ 7 ದಿನ ಅಲ್ಲಿ ಇಲ್ಲಿ ಅಡ್ಡಾಡಿ ಬಂದ್ರು ಅಂತ ಹೇಳ್ತಾ ಇದ್ದಾರೆ. 8वें दिन वे दरबार में हाजिर हुए और बादशाह से बोले. 8ನೇ ದಿನ ಅವರು ಮತ್ತೆ ಅಲ್ಲಿ ಮಹಾರಾಜ ಅವ್ರ ಕಡೆ ಬಂದ್ರು. ಬಂದಿದ ಮೇಲೆ ಏನಂತ ಹೇಳ್ತಾ ಇದ್ದಾರೆ, ಜಹಾಂ ಪನಾ ಮುಜೆ ಹರೇ ರಂಗ್ ಕಾ ಘೋಡಾ ಮಿಲ್ ಗಯಾ. ಮಹಾರಾಜ ಅವರೇ ನನಗೆ ಗ್ರೀನ್ ಕಲರ್ ಕುದುರೆ ಸಿಕ್ಕಿದೆ ಅಂತ ಹೇಳುತ್ತಾರೆ. ಬಾದ್ಶಾಹ್ ಆಶ್ಚರ್ಯ ಹುआ. ಈಗ ಬಾದ್ಶಾಹ್ ಬಹಳ ಆಶ್ಚರ್ಯ ಆಗುತ್ತದೆ. ಉನ್ಹೋನೆ ಕಹಾ, ಜಲ್ದಿ ಬತಾओ ಕಹಾ ಹೈ ಹರಾ ಘೋಡಾ. ಹೌದಾ, ಎಲ್ಲಿ ಸಿಕ್ಕಿದೆ ಗ್ರೀನ್ ಕಲರ್ ಕುದುರೆ, ಜಲ್ದಿ ತೋರಿಸು ನನಗೆ. ಬೀರ್ಬಲ್ ने कहा, जहां पना घोड़ा तो आपको मिल जाएगा, मैंने बड़ी मुश्किल से उसे खोजा है, मगर उसके मालिक ने 2 ಷರತೆ ರಖಿ ಹೈ. ನೋಡ್ರಿ, ಏನಂತ ಹೇಳುತ್ತಾರೆ ಮಹಾರಾಜಗೆ ಬೀರ್ಬಲ್ ಅವರು, ಜಹಾಪನ ಘೋಡಾ ತೋ ಆಪ್ಕೋ ಮಿಲ್ ಜಾಯೇಗಾ, ನಿಮ್ಗೆ ಕುದುರೆ ಸಿಗುತ್ತದೆ, ಬಟ್ ಇಲ್ಲಿ ನಿಮ್ಗೆ 2 ಬೆಟ್ಟನ್ನು ಅಂದ್ರೆ 2 ಷರತ್ತನ್ನು ಇಲ್ಲಿ ಇಟ್ಟಿದ್ದಾರೆ, ಅದನ್ನು ನೀವು ಫಸ್ಟ್ ಪೂರ್ಣಗೊಳಿಸಬೇಕು. ಬಾದ್ಶಾ ನೆ ಕಹಾ, ಕ್ಯಾ ಶರ್ತ್ ಹೈ. ಪಹಲಿ ಶರ್ತ್ ತೋ यह है कि घोड़ा लेने के लिए आपको स्वयं जाना है. ಈಗ ಮಹಾರಾಜ ಅವರು ಏನಿದೆಪ್ಪ ಷರತ್ತು ಹೇಳು ಅಂತ ಹೇಳುತ್ತಾರೆ. ಅವಾಗ ಫಸ್ಟ್ ಏನಿದೆ ಷರತ್ ಅಂತ ಇವ್ರು ಹೇಳುತ್ತಾರೆ,
ನೀವೇ ಹೋಗಬೇಕು, ಸ್ವಯಂ ನೀವೇ ಹೋಗಬೇಕು ಆ ಕುದುರೆ ತರಕ್ಕೆ ಅಂತ ಇಲ್ಲಿ ತಿಳಿಸ್ತಾರೆ. ಯಹ ತೋ ಬಡಿ ಆಸಾನ್ ಶರ್ತ್ ಹೇ, ದೂಸರಿ ಶರ್ತ್ ಕ್ಯಾ ಹೇ, ಬಹಳ ಈಸಿ ಇದೆಯಲ್ಲ ಇದು ಶರ್ತ್ ಅನ್ನತ ಇವರು ಹೇಳುತ್ತಾರೆ. ಮತ್ತೆ ನೆಕ್ಸ್ಟ್ ಏನಿದೆ ಅಂತ ಕೇಳುತ್ತೆ, ಇನ್ನ ಒಂದು ಶರ್ತ್ ಏನಿದೆ ಅಂತ ಕೇಳುತ್ತಾರೆ. घोड़ा खास रंग का है इसीलिए उससे लाने का दिन भी खास ही होगा. ನೋಡ್ರಿ, ಈಗ ನಿಮ್ಗೆ ಒಂದು ಫಸ್ಟ್ ನೀವೇ ಹೋಗ್ಬೇಕಂತ ಹೇಳಿದ್ದೀವಲ್ಲ, ಇನ್ನ ಒಂದು ಷರತ್ತು ಏನಿದೆ ಅಂದ್ರೆ ನೀವೇ ಹೋಗಬೇಕು, ಜೊತೆಯಲ್ಲಿ ಒಳ್ಳೆ ದಿನ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಅದು ಬಹಳ ಒಳ್ಳೆ ಕಲರ್ಫುಲ್ ಆಗಿ ಇದೆಯಲ್ಲ, ಅದಕ್ಕೆ ನೀವು ಹೋಗಕ್ಕೆ ಒಳ್ಳೆ ದಿನವನ್ನು ಆಯ್ಕೆ ಮಾಡಬೇಕು. ಉಸ್ಕಾ ಮಾಲಿಕ್ कहता है कि सप्ताह के 7 दिनों के अलावा किसी भी दिन आकर उसे ले जाओ. ಅಲ್ಲಿ ಆ ಕುದುರೆಯ ಮಾಲೀಕ್ ಏನಂತ ತಿಳಿಸ್ತಾ ಇದ್ದಾನೆ ಅಂದ್ರೆ, ನೀವು 7 ದಿನ, ವಾರಕ್ಕೆ 7 ದಿನ ಏನಿರ್ತಾವಲ್ಲ, 7 ದಿನವನ್ನು ಬಿಟ್ಟು ನೀವು ಬೇರೆ ದಿನ ಯಾವಾಗಾದ್ರೂ ಬಂದು ತಗೊಂಡು ಹೋಗಬೇಕು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅಕ್ಬರ್ ಇಸ್ಕಾ ಮತಲಬ್ ಸಮಜ್ ನಹಿ ಪಾಯೆ. ನೋಡ್ರಿ, ಈ ಮಾತು ಹೇಳಿದ್ದು ಬೀರ್ಬಲ್ ಅಕ್ಬರ್ಗೆ ಅರ್ಥ ಆಗಿಲ್ಲ. ವೇ ಬೀರ್ಬಲ್ ಕಾ ಮುಖ ದೇಖ್ತೆ ರಹ ಗಯೆ. ಅವ್ರು ಏನ್ ಮಾಡಿದ್ರು, ಬೀರ್ಬಲ್ ಫೇಸ್ ಅನ್ನು ನೋಡ್ತಾನೆ ಇದ್ರು. ಬೀರ್ಬಲ್ ನೆ ಹಂಸತೆ ಹುए कहा, जहां पना हरे रंग का घोड़ा लाना हो तो उसकी शर्तें भी माननी ही पड़ेगी. ನೋಡ್ರಿ ಮಹಾರಾಜ್ ಅವರೇ, ನಿಮ್ಗೆ ಗ್ರೀನ್ ಕಲರ್ ಕುದುರೆ ಬೇಕಂದ್ರೆ ನೀವು ಹೇಳಿದ್ದು ಷರತ್ತನ್ನು ಸ್ವೀಕಾರ ಮಾಡಬೇಕಾಗುತ್ತದೆ, ಸ್ವಲ್ಪ ನೀವು ಯೋಚನೆ ಮಾಡ್ರಿ ಅಂತ ಹೇಳುತ್ತಾನೆ. अब अकबर को मालूम हो गया कि उन्होंने बीरबल को उल्लू बनाना चाहा था, लेकिन अब वे खुद उसके जाल में फंस गए थे. ಈಗ ಅಕ್ಬರ್ ಬಾದ್ಶಾಗೆ ಅರ್ಥ ಆಯಿತು, ಏನು ನಾನು ಇಲ್ಲಿ ಬೀರ್ಬಲ್ಗೆ ಮೂರ್ಖ ಮಾಡ್ಬೇಕಂತ ಹೋಗಿದ್ದೆ, ಬಟ್ ನನಗೆ ಅವನು ಮೂರ್ಖ ಮಾಡ್ಬಿಟ್ಟ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅಕ್ಬರ್ ಖಿಲ್ಖಿಲಾಕರ್ ಹಸ್ ಪಡೆ. ಈಗ ಬಾದ್ಶಾ ಜೋರಾಗಿ ನಗುತ್ತಾರೆ. ಬೀರ್ಬಲ್ ಕಿ ಚತುರಾಯಿ ಸೆ ವೇ ಖುಷ್ ಹುए. ಬೀರ್ಬಲ್ ಎಷ್ಟು ಚತುರವಾಗಿ ಇದಾನಲ್ಲ ಅಂತ ನೋಡ್ತಾ ನಗುತ್ತಾರೆ ಬಹಳ ಖುಷಿಯಿಂದ. ಸಮಜ್ ಗಯೆ ಕೆ ಬೀರ್ಬಲ್ ಕೋ ಮೂರ್ಖ ಬನಾನಾ ಸರಳ ನಹಿ. ನನಗೆ ಈಗ ಅರ್ಥ ಆಯ್ತು, ಬೀರ್ಬಲ್ಗೆ ನಾನು ಮೂರ್ಖ ಮಾಡೋದು ಅಷ್ಟು ಈಸಿ ಅಲ್ಲ ಅನ್ನೋದು ಅಕ್ಬರ್ ಬಾದ್ಶಾ ಅವರು ನಮಗೆ ತಿಳಿಸ್ತಾ ಇದ್ದಾರೆ. ಇಂಥದ್ದು ಒಂದು ಒಳ್ಳೆ ಕಾನ್ಫಿಡೆಂಟ್ ಆಗಿ ಬೀರ್ಬಲ್ ಹಂಗೆ ಚತುರಾಗಿ ನಾವು ಇರಬೇಕು ನಮ್ಮ ಮನುಷ್ಯ ಜೀವನಲ್ಲಿ. ಒಳ್ಳೆ ಸ್ಟೂಡೆಂಟ್ ನೀವು ಇದೀರಿ, ನೀವು ಈ ತರ ಕಲಿಬೇಕು. ಯಾವಾಗಲೂ ಸೋಲನ್ನು ಸ್ವೀಕಾರ ಮಾಡಕ್ಕಿಂತ ಮುಂಚೆ ನೀವು ಅರ್ಥ ಮಾಡ್ಕೋಬೇಕು ಪ್ರಶ್ನೆಗೆ, ಅವಾಗೆ ಕರೆಕ್ಟ್ ಆಗಿ उत्तरವನ್ನು बरीतीरी. बच्चों, यहाँ तक के लिए मैंने आपको हरा घोड़ा के बारे में बताया है. यदि आपको नहीं समझ में आया तो आप पूछ सकते हैं. यहाँ तक के लिए धन्यवाद.